ಬೇಸಿಗೆ ಬಂತು, ಸೂರ್ಯ ಬೆಂಕಿ ಉಗುಳ್ತಿದ್ದಾನೆ. ಆದ್ರೆ ಹಳ್ಳಿಯವರೆಲ್ಲ ಸೇರಿ ತಂಪಾಗಿರೋದಕ್ಕೆ ದಾರಿ ಹುಡುಕಿದ್ರು. ಬಿಳಿಯ ಗೋಡೆಗಳು ಗರಿಗಳಿಂದ ಮೇಲ್ಛಾವಣಿ ಮಾಡಿದ್ರು. ಗರಿಗಳು ಪರಿಮಳದೊಂದಿಗೆ ತಣ್ಣನೆ ಗಾಳಿ ಕೊಡ್ತು. ಮಣ್ಣಿನ ಮಡಕೆಗಳು ಮನೆಯೊಳಗೆ ತಂಪು ತಂತು. ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಮನೆಗೆ ಖುಷಿ ತಗೊಂಡ್ ಬಂದ್ರು. ಆಕಾಶದಲ್ಲಿ ಸೂರ್ಯ ಜೋರಾಗಿ ಹೊಳಿತಾ ಇದ್ದಾನೆ. ನೆಲ ಒಣಗಿ ಹಳದಿಯಾಗಿ ಕಾಣ್ತಾ ಇದೆ. ಗಾಳಿ ಮಂದವಾಗಿ ಬೀಸ್ತಾ ಇದೆ. ಅದು ನಿಧಾನವಾಗಿ ನೆಲದ ಮೇಲೆ ಧೂಳೆಬ್ಬಿಸ್ತಿದೆ. ದೂರದಲ್ಲಿ ಮರದ ಕೆಳಗೆ ಒಂದು ಹಸು ನಿಂತಿದೆ ಮತ್ತೆ ತನ್ನ ಬಾಲ ಅಲ್ಲಾಡಿಸ್ತಾ ಇದೆ. ಹಳ್ಳಿಯಲ್ಲಿ ಎಲ್ಲಾ ಕಡೆ ಶಾಂತವಾಗಿದೆ. ಇಲ್ಲೆಲ್ಲೂ ಕರೆಂಟು ಇಲ್ಲ, ಯಾವ ಫ್ಯಾನಿನ ಸೌಂಡು ಕೇಳಿಸ್ತಿಲ್ಲ. ಚಂದ ಮತ್ತೆ ರಾಜು ಇಬ್ರು ಕೂತಿದ್ದಾರೆ. ಚಂದ ಒಂದು ದೊಡ್ಡ ಹಸಿರು ಎಲೆಯಿಂದ ಗಾಳಿ ಬೀಸ್ಕೋತಾ ಇದ್ದಾಳೆ. ಹತ್ತಿರದಲ್ಲೇ ರಾಜು ಒಂದು ಚಿಟ್ಟೆ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಸ್ವಲ್ಪ ಸುಸ್ತಾಗಿದೆ. ಅವನ ಹಣೆ ಮೇಲೆಲ್ಲ ಬೆವರ ಹನಿಗಳಿವೆ. ಅವನು ಸುಮ್ಮನಾಗ್ತಾನೆ ಮತ್ತೆ ತನ್ನ ಕೈಯಿಂದ ಬೆವರು ಒರೆಸ್ಕೋತಾನೆ. ಆಮೇಲೆ ತಲೆ ಎತ್ತು ಜೋರಾದ ಬಿಸಿಲಿನ ಕಡೆ ನೋಡ್ತಾನೆ ಮತ್ತೆ ಕಣ್ಣು ಚಿಕ್ಕದಾಗಿಸ್ಕೊಳ್ತಾನೆ. ಚಂದ ಅಕ್ಕ, ನೋಡಲ್ಲಿ ಸೂರ್ಯ ಎಷ್ಟು ಹೊಳಿತಿದ್ದಾನೆ. ಈಗ್ಲೇ ಇಷ್ಟೊಂದು ಬಿಸಿಲಿದೆ ಅಂದ್ರೆ ಮುಂದೆ ಇನ್ ಹೇಗಿರ್ಬೋದು? ಹೌದು ರಾಜು, ಬೇಸಿಗೆಗಾಲ ಬರ್ತಾ ಇದೆ. ಮತ್ತೆ ನಮ್ಮೂರಲ್ಲಿ ಕರೆಂಟ್ ಕೂಡ ಇಲ್ವಲ್ಲ. ನಾವು ಫ್ಯಾನ್ ಹಾಕೊಳ್ಳಕ್ಕೂ ಆಗಲ್ಲ. ನಮ್ಮ ಬೇಕಾಗಿರೋ ವಸ್ತುಗಳನ್ನ ನಾವೇ ರೆಡಿ ಮಾಡ್ಕೋಬೇಕು. ತಯಾರಿ? ಎಂತ ತಯಾರಿ? ನಾವೇನ್ ಸೂರ್ಯನ ಮುಚ್ಚಿಡಕ್ಕಾಗತ್ತಾ? ಚಂದ ನಗ್ತಾಳೆ. ಅವಳು ಎದ್ ನಿಂತ್ಕೊಂಡು ಭೋಲಾ ಕಾಕ ಮನೆ ಕಡೆ ಕೈ ತೋರಿಸ್ತಾಳೆ. ಭೋಲಾ ಕಾಕ ತಮ್ಮ ಮನೆ ಅಂಗಳದಲ್ಲಿ ದೊಡ್ಡ ಒಣಗಿದ ಎಲೆಗಳನ್ನ ಹರಡ್ತಿದ್ದಾರೆ. ನಡಿ, ಭೋಲಾ ಕಾಕ ಹತ್ರ ಹೋಗೋಣ. ನಮ್ಮ ಹಳ್ಳಿನ ಹೇಗೆ ತಣ್ಣಗಿಟ್ಕೋಬೇಕು ಅಂತ ಅವರು ಹೇಳ್ಕೊಡ್ತಾರೆ. ಅವರಿಬ್ರು ಭೋಲಾ ಕಾಕ ಮನೆ ಅಂಗಳದ ಹತ್ರ ಹೋಗ್ತಾರೆ. ಭೋಲಾ ಕಾಕ ನೆಲದ ಮೇಲೆ ಕೂತಿರ್ತಾರೆ. ಅವರು ಸಾಧಾರಣವಾದ ಪಂಚೆ ಮತ್ತೆ ಕಾಟನ್ ಬನಿಯಾನ್ ಹಾಕೊಂಡಿರ್ತಾರೆ. ಅವರ ಸುತ್ತಲೂ ಒಣಗಿದ ಜ್ಯೂಟ್ ಹಗ್ಗ ಮತ್ತೆ ತೆಂಗಿನ ಗರಿಗಳನ್ನ ಹರಡ್ಕೊಂಡಿದ್ದಾರೆ. ಅವರು ಮರದ ಸೂಜಿಯಿಂದ ಅದನ್ನೆಲ್ಲ ಸೇರಿಸಿ ಹೊಲಿತಾ ಇದ್ದಾರೆ. ಅದಕ್ಕೊಂದು ದೊಡ್ಡ ಕಟ್ಟಿಗೆ ಸೇರಿಸಿದ್ದಾರೆ. ಆ ಕಟ್ಟಿಗೆ ಗಟ್ಟಿಯಾಗಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಚಂದ ಮತ್ತೆ ರಾಜು ಅವರ ಅಂಗಳಕ್ಕೆ ಬರ್ತಾರೆ. ಅವರಿಬ್ರು ದೊಡ್ಡವರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಆ ವಾತಾವರಣದಲ್ಲಿ ಒಣಗಿದ ಗರಿಗಳ ಸುವಾಸನೆ ಹರಡಿರುತ್ತೆ. ನಮಸ್ತೆ ಕಾಕ. ನಮಸ್ತೆ ಮಹೇಶ್ ಅಣ್ಣ. ನೀವು ಈ ಗರಿಗಳನ್ನ ಏನ್ ಮಾಡ್ತಾ ಇದ್ದೀರಾ? ನಮಸ್ಕಾರ ಮಕ್ಳೇ, ಬನ್ನಿ ಕುತ್ಕೊಳ್ಳಿ. ಈ ಎಲೆಗಳಿಂದನೇ ನಮಗ್ ರಕ್ಷಣೆ. ನೀವು ಮಳೆಗಾಲದಲ್ಲಿ ಛತ್ರಿ ತಗೊಂಡು ಹೋಗ್ತಿರಲ್ಲ, ಅದೇ ರೀತಿ ಈ ಎಲೆಗಳು ಬೇಸಿಗೆ ಕಾಲದಲ್ಲಿ ನಮ್ ಮನೆಗೆ ಛಾವಣಿ ಆಗ್ತವೆ. ನಾವು ಇವುಗಳಿಂದ ಒಂದು ಚಿಕ್ಕ ಛಾವಣಿ ತರ ಮಾಡ್ತೀವಿ. ಮಣ್ಣಿನ ಛಾವಣಿ ಮೇಲೆ ಈ ಎಲೆಗಳನ್ನ ಹರಡ್ತೀವಿ. ಅವಾಗ ಸೂರ್ಯನ್ ಶಾಖ ಮನೆ ಒಳಗಡೆ ಬರೋದಿಲ್ಲ. ರಾಜು ಒಂದು ಗರಿ ತಗೋತಾನೆ. ಅದು ತುಂಬಾ ದೊಡ್ಡದಾಗಿ ಮತ್ತು ಹಸಿರಾಗಿರುತ್ತೆ. ಅವನು ಅದನ್ನ ತನ್ನ ಮುಖದ ಮುಂದೆ ಇಟ್ಕೊಂಡು ಬಚ್ಚಿಟ್ಕೊಂಡ್ ಹಾಗೆ ನಾಟಕ ಮಾಡ್ತಾನೆ. ವಾವ್, ಇದು ತುಂಬಾ ದೊಡ್ಡದಾಗಿದೆ. ನಾನು ಕೂಡ ಸಹಾಯ ಮಾಡ್ಲಾ? ಯಾಕಿಲ್ಲ, ನೀನ್ ಅದನ್ನ ಸೀದಾ ಮಾಡಿ ಮಹೇಶನ್ ಕೊಡು. ಚಂದ, ನೀನ್ ನೋಡು ಹಗ್ಗ ಎಲ್ ಕಟ್ಬೇಕು ಅಂತ. ಅವರಿಬ್ರು ಸರಿ ಅಂತ ತಲೆ ಆಡಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಹೇಶ್ ಒಂದು ಮರದ ಏಣಿ ಮೇಲೆ ನಿಂತಿರ್ತಾನೆ. ಆ ಏಣಿಯನ್ನ ಮನೆಯ ಮಣ್ಣಿನ ಗೋಡೆಗೆ ಒರಗಿಸಿಟ್ಟಿರ್ತಾರೆ. ಜೋರು ಬಿಸಿಲಿನಿಂದ ಗೋಡೆ ಬಿಸಿಯಾಗಿರುತ್ತೆ. ಕೆಳಗೆ ರಾಜು ನಿಂತಿರ್ತಾನೆ. ಅವನು ಗರಿಗಳ ಒಂದು ದೊಡ್ಡ ಹೊರೆನ ಎತ್ಕೊಡ್ತಾನೆ. ಅದನ್ನ ಮಹೇಶ್ ಕೈಗೆ ಕೊಡ್ತಾನೆ. ಮಹೇಶ್ ಅದನ್ನ ರಾಜು ಕೈಯಿಂದ ಇಸ್ಕೋತಾನೆ. ಹತ್ತಿರದಲ್ಲೇ ಚಂದ ನಿಂತಿರ್ತಾಳೆ. ಅವಳು ತೆಂಗಿನ ಗರಿಗಳನ್ನ ಬಾಳೆ ನಾರಿನಿಂದ ಕಟ್ಟುತ್ತಾ ಇರ್ತಾಳೆ. ಎಲ್ಲ ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ತಿದ್ದಾರೆ. ನಿಧಾನಕ್ಕೆ ರಾಜು, ಒಂದೊಂದಾಗಿ ಮೇಲ್ಕೊಡು. ಅಣ್ಣ, ಈ ಛಾವಣಿ ಎಷ್ಟು ದೊಡ್ಡದಾಗುತ್ತೆ? ಏನಿಲ್ಲ ಅಂದ್ರೂ 3 ಪದ್ರ. ಎಷ್ಟು ದಪ್ಪ ಇರುತ್ತೋ ಅಷ್ಟು ತಣ್ಣಗಿರುತ್ತೆ. ಗಾಳಿ ಈ ಗರಿಗಳ ಮೂಲಕ ಬಂದಾಗ ಅದು ತಣ್ಣಗಾಗುತ್ತೆ. ನಮ್ಗೆ ಮನೆ ಒಳಗಡೆ ಸೆಖೆನೇ ಆಗೋದಿಲ್ಲ. ಅವರೆಲ್ಲ ಕೆಲ್ಸ ಮುಂದುವರಿಸ್ತಾರೆ. ನಿಧಾನವಾಗಿ ಮನೆ ಮೇಲಿನ ಛಾವಣಿ ಮಣ್ಣಿನಿಂದ ಬದಲಾಗಿ ಸುಂದರವಾದ ಹಸಿರು ಛಾವಣಿ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮನೆಯ ಛಾವಣಿ ಕೆಲಸ ಮುಗಿಸ್ತಾರೆ. ಈಗ ಅವರೆಲ್ಲ ದಾರಿಯಲ್ಲಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಮುಂದೆ ಅವರಿಗೆ ಮಣ್ಣಿನ ಕೆಲಸ ಮಾಡುವ ಸೋಮು ಕಾಕ ಸಿಗ್ತಾರೆ. ಅವರು ಒಂದು ದೊಡ್ಡ ಡ್ರಮ್ ಅಲ್ಲಿ ನೀರಿನ ಜೊತೆ ಒಂದು ಬಿಳಿ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀರು ಚಿಕ್ಕ ಚಿಕ್ಕ ಗುಳ್ಳೆಗಳನ್ನ ತೋರಿಸ್ತಾ ಇದೆ ಮತ್ತದು ಹಾಲಿನ ಹಾಗೆ ಬದಲಾಗ್ತಿದೆ. ಸೋಮು ಕಾಕ, ಇದೇನಿದು? ನೀವು ಗೋಡೆಗೆಲ್ಲ ಹಾಲು ಹಾಕ್ತಾ ಇದ್ದೀರಾ? ಇಲ್ಲ ಪುಟ್ಟ, ಇದು ಬಿಳಿ ಸುಣ್ಣ.
ಇದನ್ನ ನಾವು ಸ್ವಲ್ಪ ನೀರಿನ ಜೊತೆ ಸೇರಿಸಿ ಗೋಡೆಗೆ ಹಚ್ತೀವಿ. ಆದ್ರೆ ಯಾಕೆ? ಬಿಳಿ ಬಣ್ಣದಿಂದ ಏನಾಗುತ್ತೆ? ರಾಜು, ಕಪ್ಪು ಬಣ್ಣ ಶೆಕೆನ ಹಿಡ್ಕೊಳ್ಳುತ್ತೆ, ಆದ್ರೆ ಬಿಳಿ ಬಣ್ಣ ಶೆಕೆನ ವಾಪಸ್ ಕಳ್ಸುತ್ತೆ. ಮನೆ ಬಿಳಿ ಬಣ್ಣದಾಗಿದ್ರೆ ಅದು ಸೂರ್ಯನ ಶಾಖನ ಎಳ್ಕೊಳ್ಳೋದಿಲ್ಲ. ಮಕ್ಕಳು ಆಶ್ಚರ್ಯದಿಂದ ನೋಡ್ತಾರೆ. ಅವರು ಬಿಳಿ ಮಿಶ್ರಣವನ್ನ ತಮ್ಮ ಬೆರಳಿನಿಂದ ನಿಧಾನವಾಗಿ ಟಚ್ ಮಾಡ್ತಾರೆ. ಅದು ತಣ್ಣಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಹೇಶ್ ಮಕ್ಕಳಿಗೆ ಒಂದು ದೊಡ್ಡ ಬ್ರಷ್ ಕೊಡ್ತಾನೆ. ಅವರಿಬ್ರಿಗೂ ಗೋಡೆಗೆ ಬಣ್ಣ ಹಾಕೋದನ್ನ ಹೇಳ್ಕೊಡ್ತಾನೆ. ಗೋಡೆ ಮಣ್ಣಿನದಾಗಿದ್ದು ಒಣಗಿದೆ. ಚಂದ ಬ್ರಷ್ ಹಚ್ಚಕ್ಕೆ ಶುರು ಮಾಡಿದ ತಕ್ಷಣ ಗೋಡೆ ಮೇಲೆ ಬಿಳಿಯದಾದ ಹೊಳಪು ಕಾಣುತ್ತೆ. ರಾಜು ಬೇಗ ಬೇಗ ಕೆಲಸ ಮುಗ್ಸಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನ ಮೂಗಿನ ಮೇಲೆ ಸ್ವಲ್ಪ ಬಿಳಿ ಬಣ್ಣ ಮೆತ್ಕೊಳ್ಳುತ್ತೆ. ರಾಜು, ನೀನೇ ಬಿಳಿ ಬಣ್ಣದ ದೆವ್ವ ತರ ಕಾಣ್ತಿದ್ಯಾ. ನಾನು ಶೆಕೆನ ಓಡಿಸ್ತಾ ಇದ್ದೀನಿ. ಈಗ ನನ್ನ ಮೂಗು ಬಿಸಿ ಆಗೋದಿಲ್ಲ. ಕೆಳಭಾಗದಲ್ಲಿ ಜಾಸ್ತಿ ಸುಣ್ಣ ಹಚ್ಚು, ಯಾಕೆಂದ್ರೆ ನೆಲದಿಂದ ಅಲ್ಲಿ ಬಿಸಿ ಏರುತ್ತೆ. ಅವರು ಮುಂದಿನ 1 ಗಂಟೆ ಬಣ್ಣ ಬಳಿಯೋದ್ರಲ್ಲಿ ಕಳೀತಾರೆ. ಮನೆ ಪೂರ್ತಿ ಈಗ ಹೊಳಿತಾ ಕ್ಲೀನ್ ಆಗಿ ಕಾಣಿಸ್ತಿರುತ್ತೆ. ಬಿಳಿ ಗೋಡೆಗಳು ಬಿಸಿಲನ್ನ ವಾಪಸ್ ಕಳಿಸುತ್ತೆ. ಈಗ ಗೋಡೆ ಮುಂದೆ ನಿಂತ್ಕೊಂಡ್ರೆ ಮೊದಲಿನ ಹಾಗೆ ಬಿಸಿ ಅನ್ನಿಸ್ತಿರಲ್ಲ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ. ರಾಜು, ಚಂದ ಮತ್ತೆ ಭೋಲಾ ಕಾಕ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ ಬಾಯಾರಿಕೆಯಿಂದ. ಭೋಲಾ ಕಾಕ ಅವರಿಬ್ರನ್ನು ತಮ್ಮ ಮನೆಯ ಹಿತ್ತಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೊಂದು ದೊಡ್ಡ ಬೇವಿನ ಮರ ಇರುತ್ತೆ. ಆ ಜಾಗದಲ್ಲಿ ನೆರಳು ದಟ್ಟವಾಗಿ ಮತ್ತೆ ತಣ್ಣಗಿರುತ್ತೆ. ಈಗ ನಾವು ಮಾಡೋಣ ಕರೆಂಟ್ ಉಪಯೋಗಿಸ್ತಾ ಇರೋ ಫ್ರಿಡ್ಜ್. ಯಾಕಂದ್ರೆ ಬೇಸಿಗೆಲಿ ಆಹಾರನ ತಣ್ಣಗಿಡೋದು ತುಂಬಾ ಮುಖ್ಯ. ಕರೆಂಟ್ ಇಲ್ದೆ ಫ್ರಿಡ್ಜಾ? ಅದ್ಹೇಗ್ ನಡೆಯುತ್ತೆ? ಅದಕ್ಕೆ ಬ್ಯಾಟ್ರಿ ಹಾಕ್ತೀರಾ? ಇಲ್ಲ ರಾಜು, ಇದು ಮಣ್ಣು ಮತ್ತೆ ನೀರಿನ ಮಿಶ್ರಣದಿಂದ ನಡೆಯುತ್ತೆ. ಮಹೇಶ್, ಹೊಂಡ ತಯಾರಾಯ್ತಾ? ಮಹೇಶ್ ನೆಲದಲ್ಲಿ ಮಾಡಿದ್ದ ಒಂದು ಹಳ್ಳವನ್ನ ತೋರಿಸ್ತಾನೆ. ಅದು ಸುಮಾರು 3 ಫೀಟ್ ಆಳವಾಗಿರುತ್ತೆ. ತಳಗಿನ ಮಣ್ಣು ಗಟ್ಟಿಯಾಗಿ ಒದ್ದೆಯಾಗಿರುತ್ತೆ. ಮಕ್ಕಳು ಆ ಹಳ್ಳದ ಹತ್ರ ಬರ್ತಾರೆ. ಸೋಮು ಕಾಕ 2 ದೊಡ್ಡ ಮಣ್ಣಿನ ಪಾತ್ರೆ ತಗೊಂಡ್ ಬರ್ತಾರೆ. ಒಂದು ಮಡಕೆ ತುಂಬಾ ದೊಡ್ಡದಾಗಿರುತ್ತೆ. ಇನ್ನೊಂದು ಎಷ್ಟು ಚಿಕ್ಕದು ಅಂದ್ರೆ ಅದು ದೊಡ್ಡ ಮಡಿಕೆಯೊಳಗೆ ಸುಲಭವಾಗಿ ಹೋಗುತ್ತೆ. ನೋಡಿ, ಮೊದ್ಲು ನಾವು ಈ ದೊಡ್ಡ ಮಡಕೆನ ಕೆಳಗಡೆ ಇಡ್ತೀವಿ. ಮಹೇಶ್ ನಿಧಾನವಾಗಿ ಆ ದೊಡ್ಡ ಮಡಕೆಯನ್ನ ಗುಂಡಿಯೊಳಗೆ ಇಡ್ತಾನೆ. ಮತ್ತೆ ಆ ಗುಂಡಿ ಮತ್ತೆ ಮಡಕೆ ಮಧ್ಯದೊಳಗಿನ ಜಾಗನ ಮಣ್ಣಿನಿಂದ ತುಂಬ್ತಾನೆ. ಈಗೇನ್ ಮಾಡೋದು ಕಾಕ? ಈಗ ಮಣ್ಣಿಗೆ ನೀರ್ ಹಾಕಿ. ಮಣ್ಣು ಕೆಸರಾಗಿರ್ಬೇಕು. ರಾಜು ಚಿಕ್ಕ ಬಕೆಟ್ನಲ್ಲಿ ನೀರು ತಗೊಂಡ್ ಬರ್ತಾನೆ. ಮತ್ತ ಆ ನೀರನ್ನ ಮಣ್ಣಿನಲ್ಲಿ ಹಾಕ್ತಾರೆ. ಮಣ್ಣು ಗಟ್ಟಿ ಆಗುತ್ತೆ. ಮತ್ತೆ ಸುತ್ತಮುತ್ತಲಿನ ಗಾಳಿ ಇದ್ದಕ್ಕಿದ್ದಾಗೆ ತಣ್ಣಗಾಗಿದೆ ಅನ್ಸತ್ತೆ. ಭೋಲಾ ಕಾಕ ಈಗ ಚಿಕ್ಕ ಮಡಿಕೆಯನ್ನ ದೊಡ್ಡ ಮಡಿಕೆಯೊಳಗೆ ಇಡ್ತಾನೆ. 2 ಮಡಿಕೆಗಳ ಮಧ್ಯ ಸುಮಾರು 2 ಇಂಚ್ ಅಂತರ ಇರುತ್ತೆ. ಅವನು ಆ ಜಾಗ ಕೂಡ ಇನ್ನಿಷ್ಟು ಒದ್ದೆ ಮಣ್ಣಿನಿಂದ ತುಂಬ್ತಾನೆ. ಈಗ ಇದ್ರ ಒಳಗಡೆ ನೀವು ನಿಮ್ಮ ತರಕಾರಿ, ಹಾಲು ಅಥವಾ ನೀರಿನ ಪಾತ್ರನ ಇಡ್ಬೋದು. ಮೇಲ್ಗಡೆ ನಾವಿದನ್ನ ಯಾವ್ದ್ರಿಂದನಾದ್ರೂ ಮುಚ್ಚಿಡೋಣ. ಅಯ್ಯೋ, ಇದ್ರ ಒಳಗಡೆ ಎಷ್ಟು ತಣ್ಣಗಿದೆ. ಇದಂತೂ ನಿಜವಾಗ್ಲೂ ಫ್ರಿಡ್ಜ್ ತರಾನೇ ಇದೆ. ಇದ್ ಹೇಗ್ ತಣ್ಣಗಿರುತ್ತೆ ಕಾಕ? ಹೊರಗಡೆ ಶಾಖ ಈ ಮಡಕೆ ಮೇಲೆ ಬಿದ್ದಾಗ ಆ ಮಡಕೆ ನೀರು ಹಾಗೆ ಆವಿಯಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅದು ಒಳಗಡೆ ಇರೋ ಅಷ್ಟು ಶಾಖನ ಎಳ್ಕೊಂಡು ಹೋಗುತ್ತೆ. ಮಕ್ಕಳು ತಲೆ ಆಡಿಸ್ತಾರೆ. ಇವತ್ತು ಅವರಿಬ್ರು ಒಂದು ದೊಡ್ಡ ವೈಜ್ಞಾನಿಕ ರಹಸ್ಯ ತಿಳ್ಕೊಂಡಿದ್ದಾರೆ. ಸಂಜೆ ಆಯ್ತು. ಈಗ ಸೂರ್ಯ ಮುಳುಗ್ತಾ ಇದ್ದಾನೆ. ಆದ್ರೆ ಗಾಳಿ ಇನ್ನೂ ಬಿಸಿಯಾಗಿದೆ. ಎಲ್ಲರೂ ಆ ಹಳ್ಳಿಯ ಬಾವಿಯ ಹತ್ರ ಹೋಗ್ತಾರೆ. ಅಲ್ಲಿ ಕೆಲ ಹೆಂಗಸರು ಬಾವಿಯ ಸುತ್ತಮುತ್ತಲಿನ ಜಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಬೇಸಿಗೆಲಿ ಬಾವಿ ನೀರು ಕೆಳಗಡೆ ಹೋಗ್ಬಿಡುತ್ತೆ. ನಾವಿದನ್ನ ಕ್ಲೀನ್ ಆಗಿಡ್ಬೇಕು. ಅದರಿಂದ ಎಲ್ರಿಗೂ ತಣ್ಣಗ್ ನೀರ್ ಸಿಗುತ್ತೆ. ಚಂದ ಬಾವಿಯ ಹತ್ರ ಇಟ್ಟಿದ್ದ ಕೆಲವು ಚಿಕ್ಕ ಮಡಕೆಗಳನ್ನ ನೋಡ್ತಾಳೆ. ಅವಳು ಅದರಲ್ಲೊಂದನ್ನ ತಗೋತಾಳೆ. ಕಾಕಾ, ನಾವು ಪಕ್ಷಿಗಳಿಗೋಸ್ಕರ ಏನಾದ್ರೂ ಮಾಡ್ಬೋದಾ? ಅವಕ್ಕೂ ಬಾಯಾರಿಕೆ ಆಗಿರುತ್ತೆ. ತುಂಬಾ ಒಳ್ಳೆ ಯೋಚನೆ ಮಾಡಿದ್ಯಾ ಚಂದ. ಬಾ, ನಾವೆಲ್ಲ ಹೋಗಿ ಮರದ ಮೇಲೆ ನೀರಿಗ್ ಪಾತ್ರೆ ಕಟ್ಟೋಣ. ಮಕ್ಕಳಿಗೆ ತುಂಬಾ ಖುಷಿ ಆಗತ್ತೆ. ಅವರು ಮಣ್ಣಿನ ಪಾತ್ರೆಗಳಲ್ಲಿ ಶುದ್ಧ ನೀರನ್ನ ತುಂಬ್ತಾರೆ. ಮಹೇಶ್ ಅವರಿಗೆ ಸಹಾಯ ಮಾಡ್ತಾನೆ. ಮತ್ತೆ ಮಡಕೆಗಳನ್ನ ಹಗ್ಗದಿಂದ ಕಟ್ಟಿ ಬೇವು ಮತ್ತೆ ಆಲದ ಮರದ ಕೊಂಬೆಗಳಿಗೆ ನೇತು ಹಾಕ್ತಾನೆ. ಸ್ವಲ್ಪ ಹೊತ್ತಲ್ಲೇ ಪಕ್ಷಿಗಳ ಒಂದು ಗುಂಪು ಹಾರ್ತಾ ಆ ಮಡಕೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅವು ಚಿಲಿಪಿಲಿ ಗುಡ್ತಾ ತಮ್ಮ ಕೊಕ್ಕನ್ನ ನೀರಿನೊಳಗೆ ಮುಳುಗ್ಸತ್ತೆ. ಮಕ್ಕಳು ಸ್ವಲ್ಪ ದೂರದಲ್ಲಿ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡು ಪಕ್ಷಿಗಳನ್ನ ನೋಡ್ತಾರೆ.
ಅಲ್ಲೋಡು, ಅವು ನೀರ್ ಕುಡಿತಿದವೆ. ಈಗ ಅವಕ್ಕೂ ಕೂಡ ಶೆಕೆ ಆಗಲ್ಲ. ಬೇಸಿಗೆ ಕಾಲಕ್ಕೆ ನಾವು ಮಾತ್ರ ರೆಡಿ ಆಗೋದಲ್ಲ, ಎಲ್ಲಾರ್ಗೂ ರೆಡಿ ಮಾಡ್ಬೇಕು. ಭೋಲಾ ಕಾಕ ಮರದ ನೆರಳಿನಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಸುಸ್ತಾಗಿರುತ್ತೆ, ಆದ್ರೂ ಖುಷಿಯಾಗಿರ್ತಾನೆ. ಈಗ ಹಳ್ಳಿ ಎಲ್ಲ ತುಂಬಾ ಹೊಸದಾಗಿ ಕಾಣ್ತಿದೆ. ಎಷ್ಟೋ ಮನೆಗಳ ಮೇಲೆ ಹಸಿರು ಛಾವಣಿ ಮತ್ತೆ ಗೋಡೆಗಳಿಗೆ ಬಿಳಿ ಬಣ್ಣದಿಂದ ಕ್ಲೀನ್ ಆಗಿ ಕಾಣ್ತಾ ಇದೆ. ಇವತ್ತು ನೀವೆಲ್ರೂ ತುಂಬಾ ಕಷ್ಟಪಟ್ಟಿದ್ದೀರಾ. ಈಗ ಇನ್ನೊಂದು ಕೆಲಸ ಉಳ್ದಿದೆ, ಗರಿಯಿಂದ ಚಾಪೆ ಮಾಡೋದು. ಚಂದ ಮತ್ತೆ ರಾಜು ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತೆ ಭೋಲಾ ಕಾಕನ ಅಕ್ಕಪಕ್ಕ ಬಂದು ಕೂತ್ಕೋತಾರೆ. ಆಗ ಮಹೇಶ್ ಕೂಡ ಬಂದು ಅವರ ಜೊತೆ ಕೂತ್ಕೋತಾನೆ. ಅವರೆದುರಲ್ಲೇ ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಆ ದಿನ ಇಲ್ಲಿಗೆ ಮುಗಿಯುತ್ತೆ. ಮಾರನೇ ದಿನ ಚಂದ ಮತ್ತೆ ರಾಜು ಭೋಲಾ ಕಾಕ ಮನೆಯಲ್ಲಿ ಮಂಚದ ಮೇಲೆ ಕೂತಿರ್ತಾರೆ. ಭೋಲಾ ಕಾಕ ಕೂತ್ಕೊಂಡು ಪಾನಕ ಮಾಡ್ತಾ ಇದ್ದಾರೆ. ಮಹೇಶ್ ಗರಿಯಿಂದ ಮಾಡಿದ ಚಾಪೆಗಳನ್ನ ತಗೊಂಡ್ ಬರ್ತಾನೆ. ಆ ಚಾಪೆಗಳಿಂದ ತುಂಬಾ ಒಳ್ಳೆಯ ಮಣ್ಣಿನ ವಾಸನೆ ಬರ್ತಾ ಇದೆ. ಈ ಚಾಪೆಗಳನ್ನ ಕಿಟಕಿ ಮತ್ತೆ ಬಾಗ್ಲು ಹತ್ರ ನೇತಾಕಿ. ಚಂದ ಮತ್ತೆ ರಾಜು ಮಹೇಶ್ಗೆ ಸಹಾಯ ಮಾಡ್ತಾರೆ ಮತ್ತೆ ಚಾಪೆಗಳನ್ನ ತಗಲು ಹಾಕ್ತಾರೆ. ಮತ್ತೆ ಚಂದ ಒಂದು ಮಗ್ಗಲ್ಲಿ ನೀರು ತಗೊಂಡು ಚಾಪೆ ಮೇಲೆ ಎಲ್ಲಾ ಕಡೆ ಚುಮುಕಿಸ್ತಾಳೆ. ವಾವ್, ಎಷ್ಟು ಒಳ್ಳೆ ವಾಸನೆ ಬರ್ತಾ ಇದೆ, ಮಣ್ಣಿನ ರೀತಿ. ಮತ್ತೆ ನೋಡು ರಾಜು, ಹೊರಗಡೆಯಿಂದ ಬರ್ತಾ ಇರೋ ಬಿಸಿ ಗಾಳಿ ಈ ಒದ್ದೆ ಚಾಪೆಗೆ ತಟ್ಟಿ ತಣ್ಣನೆ ಗಾಳಿ ಬರ್ತಾ ಇದೆ. ರಾಜು ಕಿಟಕಿ ಹತ್ರ ಬಂದು ನಿಂತ್ಕೋತಾನೆ. ಅವನು ತನ್ನ ಕಣ್ಣು ಮುಚ್ಕೊಂಡು ತಣ್ಣನೆ ಗಾಳಿನ ಎಂಜಾಯ್ ಮಾಡ್ತಾನೆ. ಅವನಿಗೆ ಈ ಗಾಳಿ ಕೂಲರ್ಗಿಂತ ತುಂಬಾ ಚೆನ್ನಾಗನ್ಸುತ್ತೆ. ಈಗ ನಂಗೆ ಚೂರು ಶೆಕೆ ಆಗ್ತಾ ಇಲ್ಲ, ಇದಂತೂ ಜಾದು. ಮಧ್ಯಾಹ್ನದೊತ್ತು ಭೋಲಾ ಕಾಕನ ಮನೆಯಲ್ಲಿ ಬೇರೆ ಮನೆಗಳಿಗಿಂತ ಜಾಸ್ತಿ ತಣ್ಣಗಿದೆ ಅನ್ಸತ್ತೆ. ಬೇರೆ ಹಳ್ಳಿಯ ಜನ ಕೂಡ ಬಂದು ಭೋಲಾ ಕಾಕನ ಮನೆ ನೋಡ್ತಾರೆ. ಅವರು ಬಿಳಿ ಗೋಡೆಗಳು ಮತ್ತೆ ಕಿಟಕಿ ಮೇಲಿದ್ದ ಗರಿಯ ಚಾಪೆ ನೋಡ್ತಾರೆ. ಆಮೇಲೆ ಪ್ರಶ್ನೆ ಕೇಳ್ತಾರೆ. ಅರೆ ಬೋಲಾ ಚಿಕ್ಕಪ್ಪ, ನಿಮ್ಮ ಮನೆ ಒಳಗಂತೂ ತುಂಬಾ ತಣ್ಣಗಿದೆ. ನಮಗೂ ಹೇಳಿ ಅಲ್ಲ ಇದನ್ನ ಹೇಗ್ ಮಾಡಿದ್ರಿ ಅಂತ. ಇದನ್ನೆಲ್ಲ ಈ ಮಕ್ಕಳು ಮಾಡಿದ್ದು. ಅವ್ರಿಗೆ ಕಲಿಸ್ತಾ ಕರೆಂಟ್ ಇಲ್ದೆ ನಾವು ಹೇಗೆ ಪ್ರಕೃತಿ ಜೊತೆ ಸೇರಿ ನಮ್ಮನ್ನ ನಾವು ತಣ್ಣಗಿಡ್ಕೋಬಹುದು ಅಂತ. ಊರಿನವರೆಲ್ಲ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ. ಮತ್ತೆ ಅವರೆಲ್ಲ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ಬೇಕಂತ ತೀರ್ಮಾನ ಮಾಡ್ತಾರೆ. ಅವರ ಹಳ್ಳಿಯ ಎಲ್ಲಾ ಮನೆಗಳನ್ನ ಇದೇ ರೀತಿ ತಯಾರು ಮಾಡ್ಬೇಕು. ಬನ್ನಿ, ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಕೆಲಸ ಮುಗಿಸೋಣ. ನಾವೆಲ್ಲ ಸೇರಿ ಇಡೀ ಊರನ್ನೇ ತಣ್ಣಗಿಡೋಣ. ಎಲ್ಲಾರು ಸರಿ ಅಂತ ತಲೆ ಆಡಿಸ್ತಾರೆ. ಆಮೇಲೆ ಊರಿನವರೆಲ್ಲ ಸೇರಿ ಕೆಲ್ಸ ಶುರು ಮಾಡ್ತಾರೆ. ರಾಜು ತನ್ನ ಫ್ರೆಂಡ್ಸ್ ಜೊತೆ ಗರಿಯ ಚಾಪೆಗಳನ್ನ ಮಾಡ್ತಾ ಇರ್ತಾನೆ. ಚಂದ ಮನೆಗಳ ಗೋಡೆ ಮೇಲೆ ಬಿಳಿ ಬಣ್ಣ ಹಚ್ಚಕ್ಕೆ ಸಹಾಯ ಮಾಡ್ತಿದ್ದಾಳೆ. ಮಹೇಶ್, ಭೋಲಾ ಕಾಕ, ಸೋಮು ಕಾಕ ಗರಿಗಳಿಂದ ಮೇಲ್ಛಾವಣಿ ಮಾಡ್ತಿದ್ದಾರೆ. ಒಂದೊಂದಾಗಿ ಎಲ್ಲಾ ಮನೆ ರೆಡಿ ಆಗ್ತಾ ಇದೆ. ಕಿಟಕಿಗಳಿಗೆ ಗರಿಯ ಚಾಪೆಗಳನ್ನ ಅಳವಡಿಸಲಾಗುತ್ತೆ ಮತ್ತೆ ಅದರ ಮೇಲೆ ನೀರು ಚುಮ್ಕಿಸ್ತಾರೆ. ಈಗ ಎಲ್ಲಾ ಮನೆ ಒಳಗಡೆನೂ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಜನರಿಗೆಲ್ಲ ಬಿಸಿಲಿನ ಬೇಗೆಯಿಂದ ತಂಪಾಗಿ ಸಂತೋಷ ಆಗುತ್ತೆ. ಊರಿನವರಿಗೆಲ್ಲ ಒಟ್ಟಿಗೆ ಸೇರಿ ಖುಷಿಯಾಗಿ ಕಾಣ್ತಿರ್ತಾರೆ. ಆಮೇಲೆ 1 ತಿಂಗಳ ನಂತರ ಬೇಸಿಗೆ ತುಂಬಾ ಹೆಚ್ಚಾಗಿರುತ್ತೆ. ಸೂರ್ಯ ಇನ್ನೂ ಜೋರಾಗಿ ಉರಿತಿದ್ದಾನೆ. ಆದ್ರೆ ಊರಲ್ಲಿ ಶಾಂತಿ ಇದೆ. ಜನರೆಲ್ಲ ಗರಿಗಳ ಛಾವಣಿ ಕೆಳಗೆ ಅವರವರ ಮನೆ ಅಂಗಳದಲ್ಲಿ ಕೂತಿದ್ದಾರೆ. ಈಗ ಯಾರು ಬಿಸಿಲಿಗೆ ಒದ್ದಾಡ್ತಾ ಇಲ್ಲ. ಈ ಕಡೆ ಚಂದ ಮತ್ತೆ ರಾಜು ತಮ್ಮ ಮನೆ ಒಳಗೆ ಕೂತಿರ್ತಾರೆ. ಚಂದ ನೆಲದಲ್ಲಿ ಮಾಡಿದ್ದ ತಣ್ಣಗಿನ ಮಡಿಕೆಯಿಂದ ಮಾವಿನ ಜ್ಯೂಸ್ ಇದ್ದ ಒಂದು ಮಡಿಕೆನ ತೆಗಿತಾಳೆ. ತಗೋ ರಾಜು, ತಣ್ಣಗಿನ ಮಾವಿನ ಹಣ್ಣಿನ ಜ್ಯೂಸ್. ಇದು ನಮ್ಮ ದಣಿವನ್ನ ನಿವಾರಿಸುತ್ತೆ. ರಾಜು ಒಂದು ಗುಟುಕು ಜ್ಯೂಸ್ ಕುಡಿತಾನೆ. ಅವನ ಮುಖದ ಮೇಲೆ ಸಂತೋಷ ಉಕ್ಕಿರುತ್ತೆ. ಅಕ್ಕ, ಇದು ಫ್ರಿಡ್ಜಲ್ ಸಿಗೋ ನೀರಿಗಿಂತ ತುಂಬಾ ತಣ್ಣಗಿದೆ ಮತ್ತೆ ಇದು ಆರೋಗ್ಯಕ್ಕೂ ಒಳ್ಳೇದು. ಹೌದು, ಯಾಕೆಂದ್ರೆ ಇದು ನ್ಯಾಚುರಲ್ ಆಗಿದೆ. ಆಗ ಹೊರಗಿಂದ ಭೋಲಾ ಕಾಕನ ಧ್ವನಿ ಕೇಳಿಸತ್ತೆ. ಅವರು ಇವರನ್ನ ಕರಿತಾ ಇದ್ದಾರೆ. ಬನ್ನಿ ಮಕ್ಳೇ, ಎಲ್ರಿಗೂ ಕತೆ ಹೇಳ್ತೀನಿ. ಚಂದ ಮತ್ತೆ ರಾಜುಗೆ ಉತ್ಸಾಹ ಹೆಚ್ಚಾಗತ್ತೆ. ಅವರು ಬೇಗ ತಮ್ಮ ಜ್ಯೂಸನ್ನ ಖಾಲಿ ಮಾಡ್ತಾರೆ ಮತ್ತೆ ಹೊರಗಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾ ಮಕ್ಕಳು ರಾಜು ಮತ್ತೆ ಚಂದ ಜೊತೆಗೆ ಸೇರಿರ್ತಾರೆ. ಹಳ್ಳಿಯ ಮಧ್ಯದ ಅರಳಿ ಮರ ತುಂಬಾ ದೊಡ್ಡದಾಗಿರುತ್ತೆ. ಅದರಲ್ಲಿ ದಟ್ಟವಾದ ಎಲೆಗಳಿರುತ್ತೆ. ನೀರಿನ ಮಡಿಕೆಗಳ ಕಾರಣದಿಂದ ಎಷ್ಟೊಂದು ಪಕ್ಷಿಗಳು ಕೂಡ ಅದರ ಕೊಂಬೆಗಳ ಮೇಲೆ ರೆಸ್ಟ್ ತಗೋತಿದೆ. ಮರದ ಸುತ್ತಮುತ್ತಲಿನ ಒದ್ದೆ ಮಣ್ಣಿನ ಕಾರಣದಿಂದ ಗಾಳಿ ತಣ್ಣಗಿದೆ.
ಮತ್ತೆ ಮಕ್ಕಳೇ, ನೀವು ಏನನ್ ಕಲ್ತ್ರಿ? ನಾನ್ ಕಲ್ತೆ ಬಿಳಿ ಬಣ್ಣ ಶಾಖನ ಓಡ್ಸುತ್ತೆ ಮತ್ತೆ ಮಣ್ಣಿನ ಮಡಿಕೆ ಫ್ರಿಡ್ಜಿಗಿಂತ ಒಳ್ಳೇದು ಅಂತ. ನಾನ್ ಕಲ್ತೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲ್ಸ ಮಾಡಿ ನಮ್ಮ ಹಳೆಯ ವಸ್ತುಗಳನ್ನ ಉಪಯೋಗಿಸಿದ್ರೆ ನಮ್ಗೆ ಯಾವ ಮೆಷಿನ್ ಅಥವಾ ಎಲೆಕ್ಟ್ರಿಸಿಟಿ ಅಗತ್ಯನೇ ಇರೋದಿಲ್ಲ. ಅಷ್ಟೊತ್ತಿಗೆ ಮಹೇಶ್ ಕೂಡ ಅಲ್ಲಿಗೆ ಬರ್ತಾನೆ. ಮತ್ತೆ ನಾವ್ ಇದನ್ನೂ ಕಲ್ತ್ವಿ, ಪ್ರಕೃತಿ ನಮ್ ಗೆಳೆಯ. ನಾವ್ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಸೂರ್ಯ ಮುಳುಗ್ತಾ ಇದ್ದಾನೆ ಮತ್ತೆ ಆಕಾಶ ಸುಂದರವಾದ ಹಳದಿ ಮತ್ತೆ ಕೆಂಪು ಬಣ್ಣದಿಂದ ತುಂಬಿರುತ್ತೆ. ಹಳ್ಳಿ ಶಾಂತಪೂರ್ಣವಾಗಿದೆ ಮತ್ತೆ ದೊಡ್ಡ ಬೇಸಿಗೆ ಕಾಲಕ್ಕೆ ತಯಾರಾಗಿದೆ. ರಾತ್ರಿ ಆಗಿದೆ. ಈಗ ಹಳ್ಳಿಯ ಬಿಳಿಯ ಗೋಡೆಗಳು ಬೆಳದಿಂಗಳ ರಾತ್ರಿಯಲ್ಲಿ ಹೊಳಿತಾ ಇದೆ. ಇಲ್ಲಿ ಯಾವುದೇ ಸ್ಟ್ರೀಟ್ ಲೈಟ್ಗಳು ಇಲ್ಲ. ಆದರೂ ಹಳ್ಳಿ ತುಂಬಾ ಸುಂದರವಾಗಿ ಕಾಣ್ತಿದೆ. ಮಂದವಾಗಿ ಗಾಳಿ ಬೀಸ್ತಿದೆ. ಮೇಲ್ಛಾವಣಿ ಮೇಲೆ ಹಾಕಿದ ಎಲೆಗಳು ನಿಧಾನವಾಗಿ ಅಲ್ಲಾಡ್ತಿದೆ. ದುಂಬಿಗಳ ಶಬ್ದ ಕೇಳಿಸ್ತಿದೆ. ಚಂದ ಮತ್ತೆ ರಾಜು ಇಬ್ರು ಮನೆ ಹೊರಗಡೆ ನಿಂತ್ಕೊಂಡು ಆಕಾಶದಲ್ಲಿ ಹೊಳಿತಿದ್ದ ನಕ್ಷತ್ರಗಳನ್ನ ನೋಡ್ತಾ ಇದ್ದಾರೆ. ಅಕ್ಕ, ಮುಂದಿನ ಬೇಸಿಗೆ ಕಾಲದಲ್ಲೂ ಹೀಗೆ ಮಾಡೋಣವಾ? ಖಂಡಿತ ರಾಜು, ಇದೆಲ್ಲ ನಮ್ಮ ಪರಂಪರೆ. ಈಗಂತೂ ನಮಗೆಲ್ಲ ಕಲ್ತಾಗಿದೆ ಅಲ್ವಾ? ಅವರಿಬ್ರು ಮನೆ ಒಳಗಡೆ ವಾಪಸ್ ಹೋಗ್ತಾರೆ. ಆಕಾಶದಲ್ಲಿ ಚಂದ್ರ ಸಮಾಧಾನವಾಗಿ ಹೊಳಿತಾ ಇದೆ. ಇದರೊಂದಿಗೆ ನಮ್ಮ ಕಥೆ ಇಲ್ಲಿಗೆ ನಿದ್ದೆಯಲ್ಲಿ ಬಂಗಾರದ ಕನಸು. ಒಂದೇ ಕ್ಷಣದಲ್ಲಿ ಹಳ್ಳಿಯೆಲ್ಲ ಫಳಫಳ ಹೊಳಿತಿತ್ತು. ಆದ್ರೆ ಹೊಳೆಯುವ ಗೋಡೆಗಳು ಪ್ರತಿ ಕ್ಷಣದಲ್ಲೂ ಸತ್ಯ ಏನು ಅಂತ ತೋರಿಸ್ತು. ವಜ್ರದ ಬೆಳೆ ಬೆಳೀತು. ಆದ್ರೆ ಹಸಿವು ಪ್ರತಿ ಬಾಗಿಲಿಗೂ ಬಡಿತು. ಜೀವನದ ಸಾರ ತಿಳಿದ ಮೇಲೆ ದುರಾಸೆಯ ಪರಿಣಾಮ ಅರಿವಾಯಿತು. ಪ್ರೀತಿ ಮತ್ತು ಶ್ರದ್ಧೆಯೇ ನಿಜವಾದ ಧರ್ಮದ ಆಧಾರ. ತೃಪ್ತಿಯಲ್ಲೇ ತುಂಬಿದೆ ನಿಜವಾದ ಸುಖಿ ಸಂಸಾರ. ಎಂದಿನಂತೆ ಬೆಳಗಾಗುತ್ತದೆ. ಹಳ್ಳಿಯ ಟೀ ಸ್ಟಾಲ್ನಲ್ಲಿ ಹಳ್ಳಿಯ ಹಿರಿಯರು ಕೂತಿದ್ದಾರೆ. ಅವರು ಟೀ ಕುಡಿಯುತ್ತಾ ಹಳ್ಳಿಯ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರ್ ಓದ್ತಾ ಇದ್ದ. ಮತ್ತೊಬ್ಬ ಸಮಾಧಾನವಾಗಿ ತನ್ನ ಬಿಸಿ ಬಿಸಿ ಟೀ ಹೀರೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ಇವತ್ತಿನ ತಾಜಾ ಸುದ್ದಿ, ಚಿನ್ನದ ರೇಟು ಇನ್ನೂ ಜಾಸ್ತಿ ಆಗಿದೆ. ಅದು ಎಷ್ಟು ಅಂದ್ರೆ 2-3 ಪಟ್ಟು ಹೆಚ್ಚು. ಇದೇನಪ್ಪ ಇದು? ಚಿನ್ನ ತಗೊಳ್ಳೋದು ಒಳ್ಳೆ ಅಂತರಿಕ್ಷ ಯಾನ ಕಳಿಸಂಗಾಯ್ತಲ್ಲ, ಮೇಲ್ಗಡೆ ಹೋಗ್ತಾನೆ ಇದೆ. ಮತ್ತಿನ್ನೇನು, ಹೀಗೆ ಆಗ್ತಾ ಹೋದ್ರೆ ನಮ್ಮಂತವ್ರು ಚಿನ್ನ ಖರೀದಿ ಮಾಡೋದು ಕನ್ಸಾಗೆ ಉಳಿಯುತ್ತೆ. ನನಗೂ ಅದೇ ಭಯ ಕಾಡ್ತಾ ಇದೆ. ಮುಂದಿನ ವರ್ಷ ನನ್ನ ಮಗಳು ಮದುವೆ ಬೇರೆ ಮಾಡ್ಬೇಕು. ಅದ್ರಲ್ಲೂ ಚಿನ್ನದ ಬೆಲೆ ಇಷ್ಟೊಂದು ಜಾಸ್ತಿ ಆಗ್ತದೆ. ಅವರಿಬ್ರು ಹೀಗೆ ಮಾತಾಡ್ತಿರುವಾಗ್ಲೇ ಆ ಕಡೆಯಿಂದ ಗೋಪಾಲ್ ಬರ್ತಾನೆ. ಗೋಪಾಲ್ ಆ ಹಳ್ಳಿಯ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ. ಜನರಿಗೆ ಅವನ ಒಳ್ಳೆಯ ಕೆಲಸಗಳು ಮತ್ತೆ ಒಳ್ಳೆಯ ಸ್ವಭಾವದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಗೋಪಾಲಣ್ಣ, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ, ಮಕ್ಕಳಿಗೆ ಏನೋ ತರಬೇಕಾಗಿತ್ತು, ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೊರಟೆ. ಅವ್ರ ಪ್ರಾಜೆಕ್ಟ್ ಮಾಡಕ್ಕೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತಂತೆ, ಅದಕ್ಕೆ ಅನ್ಕೊಂಡೆ ಮನೆಗೆ ಹೋಗ್ತಾ ತಗೊಂಡೋಗ್ಬೋದು ಅಂತ. ಸರಿ, ಆಗಿದ್ರೆ ಒಳ್ಳೇದೇ, ಮತ್ತೆ ಸಿಗೋಣ. ಸರಿ, ಸಿಗೋಣ. ಗೋಪಾಲ್ ಅಲ್ಲಿಂದ ಹೊರಟೋಗ್ತಾನೆ. ಗೋಪಾಲ್ ಅಲ್ಲಿಂದ ಹೊರಟು ಸ್ಟೇಷನರಿ ಶಾಪ್ಗೆ ಬರ್ತಾನೆ. ಅವನು ತನ್ನ ಮಕ್ಕಳು ಕೇಳಿದ ಕೆಲವು ವಸ್ತುಗಳನ್ನ ಅಂಗಡಿಯವನ ಹತ್ರ ಕೇಳ್ತಾನೆ. ಅಣ್ಣ, ನನಗೆ 2 ಕಾರ್ಡ್ಬೋರ್ಡ್, 7 ಕಲರ್ದು ಪೇಪರು ಮತ್ತೆ ಅದನ್ನೆಲ್ಲ ಅಂಟಿಸೋದಕ್ಕೆ ಸ್ವಲ್ಪ ಐಟಮ್ಸ್ನ ಕೊಡಬೇಕು, ಮಕ್ಕಳು ಪ್ರಾಜೆಕ್ಟ್ಗೋಸ್ಕರ. ಆಗ್ಲಿ ಅಣ್ಣ, ಈಗಲೇ ತಂದು ಕೊಡ್ತೀನಿ. ಅಂಗಡಿಯವನು ಗೋಪಾಲ್ ಕೇಳಿದ ಎಲ್ಲ ವಸ್ತುಗಳನ್ನ ತೆಗೆದುಕೊಡ್ತಾನೆ. ಅದನ್ನೆಲ್ಲ ತಗೊಂಡು ವಾಪಸ್ ಕೌಂಟರ್ ಹತ್ರ ಬರ್ತಾನೆ. ತಗೊಳ್ಳಿ ಅಣ್ಣ, ನೀವು ಕೇಳಿದಲ್ಲ ಇಲ್ಲೇ ಇದೆ, ಕೊಡಿ. ಎಷ್ಟಾಯ್ತು? ಎಲ್ಲ ಸರಿ, ನಿಮ್ದಾಗಿದ್ದು 500 ರೂಪಾಯಿ. ಇಷ್ಟೇ ಐಟಮ್ಸ್ಗೆ 500 ರೂಪಾಯಾ? ಹೌದು ಸರ್, ಇತ್ತೀಚೆಗೆ ಎಲ್ಲದ್ರ ಬೆಲೆ ಕೂಡ ಜಾಸ್ತಿ ಆಗಿದೆ, ನಿಮಗ್ ಗೊತ್ತಿಲ್ಲದೆ ಇರೋದಾ? ಗೋಪಾಲ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೂ ಸರಿ ಅಂತ ತಲೆ ಆಡಿಸ್ತಾನೆ. ಅವನು ದುಡ್ಡು ಕೊಡ್ತಾನೆ. ಆಮೇಲೆ ಅಲ್ಲಿಂದ ಹೊರಟೋಗ್ತಾನೆ. ಸಾಯಂಕಾಲ ಗೋಪಾಲ್ ತನ್ನ ಮನೆಯಲ್ಲಿ ಕೂತಿರ್ತಾನೆ. ಅವನ ಮಕ್ಕಳು ರೇಷ್ಮಾ ಮತ್ತೆ ವಿಪುಲ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅವನ ಹೆಂಡತಿ ಸುಷ್ಮಾ ಕೈಯಲ್ಲಿ ಊಟದ ತಟ್ಟೆ ತಗೊಂಡು ಅವನ ಹತ್ರ ಬರ್ತಾಳೆ. ತಗೊಳ್ಳಿ, ಊಟ ಮಾಡಿ. ಅಯ್ಯೋ ಹಾ, ಕೊಡಿಲಿ. ಇವತ್ತು ಕೆಲಸ ತುಂಬಾನೇ ಇತ್ತು, ಅದಕ್ಕೆ ತುಂಬಾನೇ ಹಸುವಾಗ್ತದೆ. ಗೋಪಾಲ್ ಊಟ ಮಾಡಕ್ಕೆ ಶುರು ಮಾಡ್ತಾನೆ. ಸುಷ್ಮಾ ಅವನ ಹತ್ರ ಬಂದು ಕೂತ್ಕೋತಾಳೆ ಮತ್ತೆ ಅವನ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾಳೆ. ಇಲ್ ನೋಡಿ, ನಾನೊಂದು ಯೋಚನೆ ಮಾಡ್ತಿದ್ದೆ. ಮುಂದಿನ ವಾರದಿಂದ ಮಕ್ಕಳಿಗೆ ರಜಾ ಶುರುವಾಗ್ತಾ ಇದೆ.
ನಾನ್ ಸ್ವಲ್ಪ ದಿನ ನಮ್ ತವ್ರ ಮನೆಗೆ ಹೋಗ್ಲಾ? ತವ್ರ ಮನೆಗ? ನೀನ್ ಹೋದ್ ತಿಂಗಳಷ್ಟೇ ಹೋಗಿದ್ಯಲ್ಲ. ಅದಕ್ಕೇನ್ ಮಾಡ್ಲಿ, ನನಗ್ ಹೋಗ್ಬೇಕು ಅನ್ನಿಸ್ತಿದೆ. ನಂಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ನಾನ್ ಹೋಗ್ ಬರ್ತೀನಿ. ಅಯ್ಯೋ, ಏನಂತ ಹೇಳಿ, ದುಡ್ಡುಗಂತೂ ತುಂಬಾನೇ ಸಮಸ್ಯೆ ಆಗಿದೆ. ಇದು ನನಗಷ್ಟೇ ಅಲ್ಲ, ನಮ್ಮ ಊರ್ನವ್ರಿಗೆಲ್ಲ ಸಮಸ್ಯೆ ಆಗಿದೆ. ಜನಗಳಿಗೆ ಒಳ್ಳೆ ಕೆಲಸ ಸಿಗ್ತಾನೆ ಇಲ್ಲ. ಮತ್ತೆ ನಮ್ಮೂರಂತೂ ತುಂಬಾನೇ ಹಿಂದೆ ಉಳಿದಿದೆ. ಆ ಕಾರಣದಿಂದ ಜನಗಳಿಗೆ ಒಳ್ಳೆ ಅವಕಾಶ ಕೂಡ ಸಿಗ್ತಾ ಇಲ್ಲ. ಹೌದು, ಸರಿಯಾಗಿ ಹೇಳಿದ್ರಿ. ಮೀನಾನು ಹೇಳ್ತಿದ್ಲು, ಅವಳ ಮಗ ಸಿಟಿಗೆ ಹೋಗಿ ಓದ್ಬೇಕಂತೆ. ಆದ್ರೆ ದುಡ್ಡಿನ ವ್ಯವಸ್ಥೆ ಆಗ್ತಾ ಇಲ್ವಂತೆ. ಹೌದಾ? ನಮ್ಮ ಊರಿನವರಿಗೆಲ್ಲ ಒಳ್ಳೆ ದುಡ್ಡು ಸಿಗೋ ಅಂಥದ್ದು ಏನಾದ್ರೂ ವ್ಯವಸ್ಥೆ ಆಗಿದ್ರೆ ಚೆನ್ನಾಗಿತ್ತು. ಆಗ ನಮ್ಮ ಊರಿನವರೆಲ್ಲ ಸುಖವಾಗಿರ್ತಿದ್ರು. ನನ್ನ ಯೋಚನೆ ಕೂಡ ಅದೇ ಆಗಿತ್ತು. ಸುಷ್ಮಾ ಹೌದು ಅಂತ ತಲೆ ಆಡಿಸ್ತಾಳೆ. ಇಬ್ರು ಸುಮ್ನೆ ಕೂತ್ಕೊಂಡಿರ್ತಾರೆ, ಮತ್ತೆ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ. ರಾತ್ರಿ ಗೋಪಾಲ್ ಮತ್ತೆ ಸುಷ್ಮಾ ಮಂಚದ ಮೇಲೆ ಮಲಗಿರ್ತಾರೆ. ಆಗ ಕಿಟಕಿಯಿಂದ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಆದ್ರೆ ಗೋಪಾಲ್ ಮತ್ತೆ ಸುಷ್ಮಾ ಗಾಢವಾದ ನಿದ್ರೆಯಲ್ಲಿರ್ತಾರೆ. ಅದಕ್ಕೆ ಅವರಿಬ್ಬರಿಗೆ ಇದ್ರ ಬಗ್ಗೆ ಗೊತ್ತೇ ಆಗಲ್ಲ. ಬೆಳಗ್ಗೆ ಎಲ್ಲರೂ ಗೋಪಾಲ್ ಮನೆ ಅಂಗಳದಲ್ಲಿ ಸೇರಿರ್ತಾರೆ. ಜನರೆಲ್ಲ ಅವರವರೇ ಏನೋ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಗೋಪಾಲ್ ಮನೆಯಿಂದ ಹೊರಗಡೆ ಬರ್ತಾನೆ. ಅವನು ತನ್ನ ಕಣ್ಣುಚ್ಕೊಂಡು ಹೊರಗಡೆ ಬರ್ತಾನೆ. ಅಂಗಳದಲ್ಲಿ ಅಷ್ಟೊಂದು ಜನನ ನೋಡಿ ಅವನಿಗೆ ಯೋಚನೆ ಆಗ್ಬಿಡತ್ತೆ. ಅಯ್ಯೋ, ನೀವೆಲ್ಲ ಇಲ್ಲಿ ಏನಾಯ್ತು? ಅಯ್ಯೋ ಗೋಪಾಲಣ್ಣ, ಅದ್ಭುತ ಆಯ್ತು, ಇಲ್ಲಿ ನೋಡು. ಗೋಪಾಲ್ ಅಂಗಳಕ್ಕೆ ಬರ್ತಾನೆ. ಎದುರುಗಿದ್ದ ದೃಶ್ಯ ನೋಡಿ ಆಶ್ಚರ್ಯ ಆಗ್ತಾನೆ. ಅವನ ಅಂಗಳದ ಮಧ್ಯಭಾಗದಲ್ಲಿ ಬಂಗಾರದಿಂದ ಮಾಡಿದ ಒಂದು ಹೆಲಿಕಾಪ್ಟರ್ ನಿಂತಿತ್ತು. ಆ ಹೆಲಿಕಾಪ್ಟರ್ ಮೇಲೆ ಸುಂದರವಾದ ಚಿತ್ರಗಳಿತ್ತು, ಮತ್ತದು ಜೋರಾದ ಬಿಸಿಲಿಗೆ ಹೊಳಿತಾ ಇತ್ತು. ಅಯ್ಯೋ ಸುಷ್ಮಾ, ಬೇಗ ಬಾ, ಇಲ್ಲಿ ನೋಡು ಏನಾಗಿದೆ ಅಂತ. ಆಗ ಸುಷ್ಮಾ ಕೂಡ ಮನೆಯಿಂದ ಹೊರಗಡೆ ಬರ್ತಾಳೆ. ಎದುರುಗಿನ ದೃಶ್ಯ ನೋಡಿ ಆಶ್ಚರ್ಯಚಕಿತಳಾಗ್ತಾಳೆ. ಗೋಪಾಲಣ್ಣ, ಇದಂತೂ ಅದ್ಭುತನೇ ಆಗೋಯ್ತು. ಇದು ಹೇಗೆ ಇಲ್ಲಿಗೆ ಬಂತು? ಅದ್ ಹೇಗಂತ ನನಗೂ ಕೂಡ ಗೊತ್ತಿಲ್ಲ. ಬಹುಶಃ ಇದು ಆ ದೇವರ ಆಶೀರ್ವಾದ ಅನ್ಸುತ್ತೆ. ಹೌದು, ಇರ್ಬೇಕು. ಸುಷ್ಮಾ ಮುಂದೆ ಬಂದು ಅದನ್ನ ಮುಟ್ಟೋಕೆ ಪ್ರಯತ್ನ ಮಾಡ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಹೆಲಿಕಾಪ್ಟರ್ ಒಳಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ. ಈ ಹೆಲಿಕಾಪ್ಟರ್ ಈ ಊರಿಗೆ ಒಂದು ವರದಾನ ಇದ್ದಂಗೆ. ಯಾರಿದ್ರೊಳಗಡೆ ಕುತ್ಕೊಂಡು ಒಳ್ಳೆ ಮನ್ಸಿಂದ ಜನಗಳಿಗೆ ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡ್ತಾರೋ ಅವರ ಇಚ್ಛೆ ಪೂರ್ತಿ ಆಗುತ್ತೆ. ಆ ಶಬ್ದ ಕೇಳಿ ಜನ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ಇದೆಲ್ಲ ಅವರಿಗೆ ತುಂಬಾ ಹೊಸ ವಿಷಯವಾಗಿತ್ತು. ಅದಕ್ಕೆ ಅವರೆಲ್ಲ ಹಿಂದೆ ಸರಿತಾರೆ. ಸುಷ್ಮಾ ಕೂಡ ಒಂದು ಹೆಜ್ಜೆ ಹಿಂದೆ ಹೋಗ್ತಾಳೆ. ಆದ್ರೆ ಗೋಪಾಲ್ ಅಲ್ಲೇ ನಿಂತಿರ್ತಾನೆ. ಅವನು ಗಮನ ಇಟ್ಟು ಆ ವಿಷಯನ ಕೇಳಿಸ್ಕೊತಾನೆ. ಮತ್ತೆ ಒಂದು ಸಲ ಟ್ರೈ ಮಾಡ್ಬೇಕು ಅಂತ ನಿರ್ಧರಿಸ್ತಾನೆ. ಅವನು ನಿಧಾನವಾಗಿ ಹೆಲಿಕಾಪ್ಟರ್ ಹತ್ರ ಹೋಗ್ತಾನೆ. ಅದರ ಬಾಗ್ಲು ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ. ಅದರ ಬಾಗ್ಲು ತೆಗೆದ ತಕ್ಷಣ ಒಂದು ಅದೃಶ್ಯವಾದ ಶಕ್ತಿ ಅವನನ್ನ ಒಳಗಡೆ ಎಳ್ಕೊಳ್ಳುತ್ತೆ. ಮತ್ತೆ ಬಾಗಿಲು ತಾನಾಗಿ ತಾನೇ ಮುಚ್ಕೊಳ್ಳುತ್ತೆ. ಗೋಪಾಲ್ ಹೆಲಿಕಾಪ್ಟರ್ ಒಳಗಡೆ ಇರ್ತಾನೆ. ಅವನಿಗೆ ವಿಚಿತ್ರವಾಗಿ ಕಾಣುತ್ತೆ. ಯಾಕೆಂದ್ರೆ ಹೊರಗಡೆಯಿಂದ ಕಿಟಕಿಗಳು ಕಾಣಿಸ್ತಾ ಇತ್ತು, ಆದ್ರೆ ಒಳಗಡೆ ಯಾವುದೇ ಕಿಟಕಿಗಳಿರ್ಲಿಲ್ಲ. ಅವನ ಸುತ್ತಮುತ್ತ ಕೇವಲ ಗೋಡೆ ಇತ್ತು. ಆಗ ಹೆಲಿಕಾಪ್ಟರ್ ಅಲ್ಲಾಡಕ್ಕೆ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವನು ಭೂಮಿಯಿಂದ ಮೇಲೆ ಹಾರ್ತಾ ಇದ್ದಾನೆ ಅಂತ ಗೋಪಾಲ್ಗೆ ಅರ್ಥ ಆಗತ್ತೆ. ಅವನು ಗಾಬರಿಯಿಂದ ತನ್ನ ಹತ್ರ ಇದ್ದ ಹ್ಯಾಂಡಲ್ ನ ಗಟ್ಟಿಯಾಗಿ ಹಿಡ್ಕೋತಾನೆ. ಹೇಳು, ನಿನ್ನ ಇಚ್ಛೆ ಏನು? ಗೋಪಾಲ್ ಸ್ವಲ್ಪ ಹೊತ್ತು ಹಿಂಜರಿತಾನೆ. ಆಮೇಲೆ ದೀರ್ಘವಾದ ಉಸಿರು ತಗೊಂಡು, ನಮ್ಮ ಊರಲ್ಲಿ ಬಡತನ ತುಂಬಾನೇ ಇದೆ. ಅದಕ್ಕೆ ನನ್ನ ಇಚ್ಛೆ ಏನು ಅಂದ್ರೆ ನಮ್ಮ ಇಡೀ ಊರಿಗೆ ಸುಖ ಸಮೃದ್ಧಿ ಸಿಗ್ಬೇಕು ಅಂತ. ಮತ್ತೆ ನಮ್ಮ ಊರಿನ ಪ್ರತಿಯೊಬ್ರು ಕೂಡ ಶ್ರೀಮಂತ ವ್ಯಕ್ತಿ ಆಗ್ಬೇಕು. ಹೆಲಿಕಾಪ್ಟರ್ ಸ್ವಲ್ಪ ಹೊತ್ತು ಅಲ್ಲಾಡ್ತಾನೆ ಇರುತ್ತೆ. ಮತ್ತೆ ಗೋಪಾಲ್ ಹ್ಯಾಂಡಲ್ ನ ಇನ್ನೂ ಗಟ್ಟಿಯಾಗಿ ಹಿಡ್ಕೋತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಬಾಗಿಲು ಓಪನ್ ಆಗುತ್ತೆ. ಗೋಪಾಲ್ ಹೊರಗಿನ ಕಡೆ ನೋಡ್ತಾನೆ. ಹಳ್ಳಿಯವರೆಲ್ಲ ಇನ್ನೂ ಅಲ್ಲೇ ನಿಂತಿದ್ರು. ಅವರ ಮುಖದ ಮೇಲೆ ಆಶ್ಚರ್ಯ ಮತ್ತೆ ಭಯ ಎರಡೂ ಕಾಣಿಸ್ತಿರುತ್ತೆ. ಗೋಪಾಲ್ ತಕ್ಷಣ ಹೆಲಿಕಾಪ್ಟರ್ ಇಂದ ಹೊರಗಡೆ ಬರ್ತಾನೆ. ಹಳ್ಳಿಯವರೆಲ್ಲ ಅವನ ಹತ್ರ ಬರಕ್ಕೆ ಶುರು ಮಾಡ್ತಾರೆ. ಎಲ್ರೂ ಅವನ ಹತ್ರ ಬರ್ತಾರೆ. ನೀವು ಹುಷಾರಾಗಿದ್ದೀರಾ ತಾನೆ? ಹಾ, ನನಗೇನು ಆಗಿಲ್ಲ. ಏನಾಯ್ತು ಇಲ್ಲಿ? ಅಣ್ಣ, ನೀವು ಹೆಲಿಕಾಪ್ಟರ್ ಒಳಗಡೆ ಕೂತ್ಕೋತಿದ್ದಾಗೆ ಈ ಹೆಲಿಕಾಪ್ಟರ್ ಇಲ್ಲಿಂದ ಮಾಯ ಆಗೋಯ್ತು. ಮತ್ತೆ ಒಳಗೆ ಏನಾಯ್ತು? ಈ ಹೆಲಿಕಾಪ್ಟರ್ ಹೊರಗಡೆ ಕಿಟಕಿ ಕಾಣಿಸುತ್ತಲ್ಲ, ಆದ್ರೆ ಒಳಗಡೆ ಪೂರ್ತಿ ಗೋಡೆಗಳೇ ಇದೆ. ನಾನು ಒಳಗಡೆ ಕೂತ್ಕೊಂಡಾಗ ಇದು ಜೋರಾಗಿ ಅಲಾಡಕ್ ಶುರು ಆಯ್ತು. ಮತ್ ಇದಕ್ಕಿದ್ದಾಗೆ ಹಾರ್ತು. ಮತ್ ಇದು ನನ್ನ ಹತ್ರ ನನ್ನ ಇಚ್ಛೆ ಕೇಳ್ತು. ಅದಕ್ಕೆ ನೀವೇನ್ ಹೇಳಿದ್ರಿ ಅಣ್ಣ? ಏನ್ ಹೇಳಿ, ನಾನು ಊರ್ನವ್ರಿಗೆ ಸುಖ ಸಮೃದ್ಧಿ ಕೊಡ್ಲಿ ಅಂತ ಕೇಳಿದೆ. ಆದ್ರೆ ಇಲ್ಲಿವರೆಗೂ ಏನೂ ಬದಲಾಗಿಲ್ವಲ್ಲ. ನನಗೆ ಯಾಕೋ ಇದು ಯಾವುದೋ ರೀತಿ ತಮಾಷೆ ಅಂತ ಅನಿಸುತ್ತೆ. ಇದೆಲ್ಲ ಬಿಡಿ, ನಾವೆಲ್ಲ ಈಗ ಸುಮ್ಮನೆ ನಮ್ಮ ಮನೆಗಳಿಗೆ ಹೋಗೋಣ. ಆಗ ಅಲ್ಲಿದ್ದವರಲ್ಲೊಬ್ಬ ಗಮನಿಸ್ತಾನೆ. ಹೆಲಿಕಾಪ್ಟರ್ ತಾನಾಗ್ ತಾನೇ ಮಾಯ ಆಗೋಯ್ತು. ಅದರ ಜೊತೆಗೆ ಇನ್ನೊಂದು ವಿಚಿತ್ರ ನಡೀತು.
ಹಳ್ಳಿಯ ಮನೆಗಳೆಲ್ಲ ನಿಧಾನವಾಗಿ ಬಂಗಾರದಿಂದ ಬದಲಾಯಿತು. ಅಯ್ಯೋ ಅಣ್ಣ, ನಾವೇನ್ ನೋಡ್ತಾ ಇದ್ದೀವಿ? ಏನಾಯ್ತು ಅಣ್ಣ? ನೋಡಿ ಅಲ್ಲಿ. ಗೋಪಾಲ್ ಮತ್ತೆ ಸುಷ್ಮಾ ಮಿಕ್ಕ ಹಳ್ಳಿಯವರ ಜೊತೆ ನೋಡ್ತಾರೆ. ಅವರೆದುರಿಗಿನ ದೃಶ್ಯ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಒಂದೊಂದಾಗೆ ಹಳ್ಳಿಯ ಎಲ್ಲಾ ಮನೆಗಳು ಬಂಗಾರವಾಗಿ ಬದಲಾಗಿರುತ್ತೆ. ಮನೆಯವರೆಲ್ಲ ಅವರವರ ಮನೆಗೆ ವಾಪಸ್ ಹೋಗ್ತಾರೆ. ಮನೆಗೆ ತಲುಪಿದಾಗ ಅವರಿಗೆ ಆಶ್ಚರ್ಯ ಆಗತ್ತೆ. ಅವರ ಮನೆಯ ಗೋಡೆಗಳು ಬಂಗಾರವಾಗಿ ಬದಲಾಗಿರುತ್ತೆ. ಇದೆಲ್ಲ ಹೇಗಾಯ್ತು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಪ್ರಶ್ನೆ ಮಾಡೋ ಬದಲು ಅವರೆಲ್ಲ ಇದು ದೇವರ ಆಶೀರ್ವಾದ ಅಂತ ತಿಳ್ಕೋತಾರೆ. ನಿಧಾನವಾಗಿ ಎಲ್ಲರೂ ಗೋಡೆಗಳನ್ನ ಹೊಡೆದು ಬಂಗಾರ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಮಾರಬಹುದು ಅಥವಾ ಒಡವೆ ಮಾಡಿಸ್ಕೋಬಹುದು ಅಂತ. ದಿನ ಕಳೀತಾ ಹೋಗುತ್ತೆ. ದುರಾಸೆ ಜಾಸ್ತಿ ಆಗುತ್ತೆ. ಗೋಡೆಗಳಿಂದ ಎಷ್ಟು ಬಂಗಾರ ತೆಗಿತಾರೆ ಅಂದ್ರೆ ಎಷ್ಟೋ ಮನೆಗಳಲ್ಲಿ ದೊಡ್ಡ ದೊಡ್ಡ ಹೋಲ್ ಆಗೋಗಿರುತ್ತೆ. ಕೆಲವರು ಕೆಲಸ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ. ನಿಧಾನವಾಗಿ ಅವರ ಆರೋಗ್ಯನೂ ಹದಗೆಡುತ್ತೆ. ಚಿನ್ನದ ಗೋಡೆಗಳು ಬಿಸಿಲಿಗೆ ಕಾಯಕ್ಕೆ ಶುರುವಾಗುತ್ತೆ. ಮನೆ ಒಲೆ ಥರ ಬಿಸಿಯಾಗೋಗಿರುತ್ತೆ. ಜನ ಬೆವರಿಂದ ನೆಂದು ಹೋಗಿರ್ತಾರೆ ಮತ್ತದರಿಂದ ಹಿಂಸೆ ಪಡ್ತಿರ್ತಾರೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಹೊಳಿತಾ ಇರೋ ಬಂಗಾರ ಮೊದಲು ಇಷ್ಟ ಆಗ್ತಿದ್ದಷ್ಟು ಈಗ ಇಷ್ಟ ಆಗ್ತಾ ಇಲ್ಲ. ಆಮೇಲೊಂದು ದಿನ ಹಳ್ಳಿಯವರೆಲ್ಲ ಒಂದು ಕಡೆ ಸೇರ್ತಾರೆ. ಗೋಪಾಲ್ ಕೂಡ ಅವರ ಜೊತೆ ನಿಂತಿರ್ತಾನೆ. ಎಲ್ಲರೂ ತಮ್ಮಲ್ಲೇ ಮಾತಾಡ್ತಿರ್ತಾರೆ. ಈಗ ಹಳ್ಳಿಲಿ ಏನ್ ತಪ್ಪಾಗಿದೆ ಅಂತ ಮಾತಾಡ್ತಾರೆ. ಗೋಪಾಲ್ ಅಣ್ಣ, ನೀವು ಕೇಳಿದಂತ ನಿಮ್ಮ ಇಚ್ಛೆ ಎಲ್ಲ ಪೂರ್ತಿಯಾಗಿದೆ. ಆದ್ರೆ ಈ ವರದಾನ ಒಂಥರ ತೊಂದರೆ ಅನ್ಸುತ್ತೆ. ಹಾ, ಮತ್ತಿನ್ನೇನು, ಮನೆ ಗೋಡೆ ಎಲ್ಲ ತೂತಾಗಿದೆ. ಮೈಯಲ್ಲಿ ಬೆವರು, ಕೆಲ್ಸ ಮಾಡದೆ ಮೈಯೆಲ್ಲ ಒಂಥರ ಆಗ್ತಾ ಇದೆ. ನೀವಿದಕ್ಕೆ ಏನು ಮಾಡಕ್ಕಾಗಲ್ವಾ? ನಾನ್ ಏನಂತ ಮಾಡ್ಲಿ? ನಾನಂತೂ ಊರ್ನರ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು, ಮತ್ತೆ ಹೀಗಾಗೋಯ್ತು. ನಾವು ಆದಷ್ಟು ಬೇಗ ಇದಕ್ಕೊಂದು ಉಪಾಯ ಹುಡುಕ್ಬೇಕು ಅಲ್ವಾ? ಇಲ್ಲ ಅಂದ್ರೆ ನಮ್ ಕತೆ ಎಲ್ಲ ಅಷ್ಟೇ. ಆಮೇಲೆ ಗೋಪಾಲ್ ಸುಮ್ಮನೆ ಹೌದು ಅಂತ ತಲೆ ಆಡಿಸ್ತಾನೆ. ಮನೆಗೆ ಬರೋ ಹೊತ್ತಿಗೆ ಗೋಪಾಲ್ ನೋಡ್ತಾನೆ, ಅದೇ ಚಿನ್ನದ ಹೆಲಿಕಾಪ್ಟರ್ ಮತ್ತೆ ಅವನ ಮನೆ ಅಂಗಳದಲ್ಲಿ ನಿಂತಿರತ್ತೆ. ಅದನ್ನ ನೋಡಿದ ತಕ್ಷಣ ಅವನು ಬೇಗ ಮನೆ ಕಡೆ ಓಡಿ ಬರ್ತಾನೆ. ಗೋಪಾಲ್ ಹೆಲಿಕಾಪ್ಟರ್ ಹತ್ರ ಬರ್ತಾನೆ. ಅವನು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿರ್ತಾನೆ. ಆಮೇಲೆ ಸ್ವಲ್ಪ ಹಿಂಜರಿಕೆಯಿಂದಾನೆ ಬಾಗಿಲು ತೆಗಿತಾನೆ. ಮತ್ತೆ ಅದೇ ನಡೆಯುತ್ತೆ. ಒಂದು ಅದೃಶ್ಯವಾದ ಶಕ್ತಿ ಅವನನ್ನ ಒಳಗೆ ಎಳ್ಕೊಳ್ಳುತ್ತೆ. ಒಳಗೆ ಈಗಲೂ ಎಲ್ಲಾ ಕಡೆ ಗೋಡೆಗಳೇ ಇದೆ. ಹೆಲಿಕಾಪ್ಟರ್ ಮತ್ತೆ ಅಲ್ಲಾಡಕ್ಕೆ ಶುರುವಾಗತ್ತೆ. ಗೋಪಾಲ್ ಸುಮ್ಮನೆ ಕೂತಿರ್ತಾನೆ. ಮತ್ತೆ ಹ್ಯಾಂಡಲ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಹೇಳು, ನಿನ್ನ ಇಚ್ಛೆ ಏನು? ನನ್ನ ಇಚ್ಛೆ ಏನು ಅಂದ್ರೆ ನಮ್ಮ ಮನೆ ಚಿನ್ನದಾಗ್ಬಾರ್ದು. ಇಲ್ಲ, ಒಂದ್ ನಿಮಿಷ. ನನ್ನ ಇಚ್ಛೆ ಏನು ಅಂದ್ರೆ ನಮ್ಮ ಮನೆ ಮುಂಚೆ ಹೇಗಿತ್ತು ಹಾಗಾಗ್ಬೇಕು. ಆದ್ರೆ ನಮ್ಮ ಊರಿನ ಹೊಲಗಳಲ್ಲಿ ತರಕಾರಿ ಬದಲು ಚಿನ್ನ ಬೆಳಿಬೇಕು. ಹೆಲಿಕಾಪ್ಟರ್ ಮತ್ತೆ ಅಲ್ಲಾಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾಂತವಾಗುತ್ತೆ. ಗೋಪಾಲ್ ಹೆಲಿಕಾಪ್ಟರ್ ಇಂದ ಕೆಳಗಿಳಿತಾನೆ. ಮತ್ತೆ ಅವನ ಎದುರಿಗೆ ಹೆಲಿಕಾಪ್ಟರ್ ಮಾಯ ಆಗೋಗುತ್ತೆ. ಅದನ್ನ ನೋಡಿ ಅವನು ಸಮಾಧಾನದ ನಿಟ್ಟುಸಿರು ಬಿಡ್ತಾನೆ. ದಿನ ಕಳೀತಾ ಇರುತ್ತೆ. ಈಗ ಹಳ್ಳಿಯವರೆಲ್ಲ ಅವರ ಜಮೀನಲ್ಲಿ ವಜ್ರ ಬೆಳೆದಿದ್ದಾರೆ. ಮತ್ತದೇ ದುರಾಸೆಯ ಪರಿಸ್ಥಿತಿ ಶುರುವಾಗುತ್ತೆ. ಜನ ವಜ್ರಗಳನ್ನ ಮಾರೋದು ಕೊಳ್ಳೋದ್ರಲ್ಲಿ ನಿರತರಾಗ್ತಾರೆ. ಆದ್ರೆ ನಿಧಾನವಾಗಿ ಅವ್ರಿಗೆ ಅರ್ಥ ಆಗುತ್ತೆ, ಇದು ವರದಾನ ಅಲ್ಲ, ಬದಲಾಗಿ ಇದೊಂದು ಸಮಸ್ಯೆನೆ. ಸ್ವಲ್ಪ ದಿನದಲ್ಲೇ ಆಹಾರದ ಕೊರತೆ ಉಂಟಾಗುತ್ತೆ. ಹಳ್ಳಿಯಲ್ಲಿ ಫ್ರೆಶ್ ಆದ ತರಕಾರಿ ಸಿಗೋದಿಲ್ಲ. ಎಲ್ಲರ ಮುಖದ ಮೇಲೆ ಚಿಂತೆ ಎದ್ದು ಕಾಣಿಸ್ತಾ ಇದೆ. ಗೋಪಾಲ್ ಮಂಚದ ಮೇಲೆ ಕೂತಿರ್ತಾನೆ. ಆಗ ಸುಷ್ಮಾ ಅವನ ಹತ್ರ ಬರ್ತಾಳೆ. ಅವಳ ಮುಖದ ಮೇಲೆ ಚಿಂತೆ ಎದ್ದು ಕಾಣಿಸ್ತಿತ್ತು. ಮನೇಲಿ ಅಡಿಗೆ ಮಾಡೋದಿಕ್ಕೆ ಯಾವ ತರಕಾರಿನೂ ಇಲ್ಲ. ಏನು ಇಲ್ವಾ? ಇಲ್ಲ, ಈಗ ಸುಂದರ್ಲಾಲ್ ತರಕಾರಿ ಅಂಗಡಿ ಹಾಕೋದನ್ನೇ ನಿಲ್ಸಿದಾನೆ. ಯಾಕೆಂದ್ರೆ ಎಲ್ಲಾರ ಜಮೀನಲ್ಲಿ ಬರೀ ವಜ್ರನೇ ಬೆಳೀತಿದ್ದಾರೆ. ನೆನ್ನೆ ಸ್ವಲ್ಪ ತರಕಾರಿ ಇತ್ತು, ಇವತ್ತು ಅದು ಖಾಲಿ ಆಗೋಯ್ತಾ? ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ಪೌಷ್ಟಿಕ ಆಹಾರ ಇಲ್ದೆ ನಾವೆಲ್ಲ ಒದ್ದಾಡ್ಬೇಕಾಗತ್ತೆ. ಅದನ್ನ ನೋಡಿ ಗೋಪಾಲ್ಗೆ ಕೂಡ ಗಾಬರಿ ಆಗುತ್ತೆ. ಅವನು ತಕ್ಷಣ ಅಲ್ಲಿಂದ ಎದ್ದು ಹೊರಗಡೆ ಹೊರಟೋಗ್ತಾನೆ. ಗೋಪಾಲ್ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಯೋಚನೆ ಮಾಡ್ತಿರ್ತಾನೆ. ತನ್ನ ಯೋಚನೆಗಳಲ್ಲಿ ಕಳೆದು ಹೋಗಿದ್ದಾನೆ. ಆಗ ಅವನಿಗೆ ಕೇಶವ್ ಮನೆಯಿಂದ ಅಳೋ ಶಬ್ದ ಕೇಳಿಸುತ್ತೆ. ಅದನ್ನ ಕೇಳಿ ಗೋಪಾಲ್ ತಕ್ಷಣ ಅವರ ಮನೆ ಕಡೆ ಓಡಿ ಹೋಗ್ತಾನೆ. ಗೋಪಾಲ್ ಕೇಶವ್ ಮನೆ ಒಳಗೆ ಓಡ್ಕೊಂಡು ಹೋಗ್ತಾನೆ. ಕೇಶವ್ ಮಂಚದ ಮುಂದೆ ನಿಂತ್ಕೊಂಡು ಅಳ್ತಾ ಇರೋದನ್ನ ನೋಡ್ತಾನೆ. ಮಂಚದ ಮೇಲೆ ಅವನ ವಯಸ್ಸಾದ ತಾಯಿ ಹುಷಾರಿಲ್ಲದೆ ಮಲಗಿರ್ತಾಳೆ.
ಏನಾಯ್ತು ಕೇಶವ್? ಎಲ್ಲ ಆರಾಮಲ್ವಾ? ಅಯ್ಯೋ, ಏನಂತ ಹೇಳಿ ಅಣ್ಣ, ಅಮ್ಮನ ಆರೋಗ್ಯ ಹದಗೆಟ್ಟಿದೆ. ಡಾಕ್ಟರ್ ಹೇಳಿದ್ರು ತರಕಾರಿಯ ಜ್ಯೂಸ್ ಮಾಡ್ಕೊಡ್ಬೇಕು ಅಂತ. ಏನ್ ಮಾಡ್ಲಿ, ಆದ್ರೆ ಊರಲ್ಲಿ ತರಕಾರಿನೇ ಇಲ್ವಲ್ಲ. ಈಗ ನಮ್ಮ ತಾಯಿ ಹೇಗಣ್ಣ ಹುಷಾರಾಗ್ತಾಳೆ? ಅದನ್ನ ನೋಡಿ ಗೋಪಾಲ್ ತಲೆ ಬಗ್ಗಿಸಿ ನಿಂತ್ಕೋತಾನೆ. ಅವನಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಗುತ್ತೆ. ಕೇಶವ್, ನೀನ್ ಚಿಂತೆ ಮಾಡ್ಬೇಡ, ನಾನೇನಾದರೂ ಮಾಡ್ತೀನಿ. ಗೋಪಾಲ್ ಅಲ್ಲಿಂದ ಸುಮ್ಮನೆ ಹೊರಗಡೆ ಹೋಗ್ತಾನೆ. ಗೋಪಾಲ್ ತನ್ನ ಮನೆ ಅಂಗಳದಲ್ಲಿ ಮಂಡಿ ಊರಿ ಕೂತಿರ್ತಾನೆ. ಅವನು ಕೈ ಮುಗಿದು ಹಳ್ಳಿಯಲ್ಲಿ ಏನೆಲ್ಲ ತೊಂದರೆಗಳಾಗಿದೆಯೋ ಅದೆಲ್ಲ ಸರಿ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಹೇ ಭಗವಂತ, ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಊರಲ್ಲಿ ಮುಂಚೆ ಎಲ್ಲ ಹೇಗಿತ್ತೋ ಹಾಗೆ ಮತ್ತೆ ಆಗ್ಬಿಡ್ಲಿ. ಈಗ ನನಗೆ ಅರ್ಥ ಆಗ್ತಾ ಇದೆ, ದುಡ್ಡಿಂದಾನೇ ಎಲ್ಲ ಕೂಡ ಸಿಗಲ್ಲ ಅಂತ. ಮನುಷ್ಯನ ಆಸೆಗೆ ಮಿತಿ ಇರಬೇಕು ಅಂತ. ಆಗ ಅವನೆದುರಿಗೆ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಆಗ ಅದೇ ಹೆಲಿಕಾಪ್ಟರ್ ಅವನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಗೋಪಾಲ್ ತಡ ಮಾಡದೆ ಬೇಗ ಅದರ ಒಳಗಡೆ ಹೊರಟೋಗ್ತಾನೆ. ಗೋಪಾಲ್ ಒಳಗಡೆ ಕೂತಿರ್ತಾನೆ. ಅವನ ಮುಖದ ಮೇಲೆ ಚಿಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವನು ಕೈ ಮುಗಿದು ಬೇಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಈಗ ನನಗೆ ನನ್ನ ತಪ್ಪುಗಳು ಅರಿವಾಗಿದೆ. ನನ್ನ ಇಚ್ಛೆ ಏನು ಅಂದ್ರೆ ಊರಲ್ಲಿ ಎಲ್ಲ ಮೊದಲಿನ ತರನೇ ಆಗ್ಬೇಕು. ಈಗ ನಮ್ಮ ಖುಷಿಗೋಸ್ಕರ ಹಣ, ದುಡ್ಡು, ಚಿನ್ನ ಅಥವಾ ವಜ್ರದ ಅವಶ್ಯಕತೆ ಇಲ್ಲ. ಈ ಸಲ ಹೆಲಿಕಾಪ್ಟರ್ ಸ್ವಲ್ಪನೂ ಅಲ್ಲಾಡೋದಿಲ್ಲ. ಒಳಗೆ ಎಲ್ಲಾ ಕಡೆ ಶಾಂತವಾಗಿರುತ್ತೆ. ಆಗ ಒಂದು ಶಬ್ದ ಕೇಳಿಸುತ್ತೆ. ಇಲ್ಲಿವರೆಗೂ ಏನೆಲ್ಲ ಆಯ್ತು ಅದೆಲ್ಲ ಕೇವಲ ಕನಸಾಗಿತ್ತು. ನಾನ್ ನಿನ್ಗೆ ಇದೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಒಳ್ಳೆ ಜೀವನ ಬರೀ ದುಡ್ಡಿನ ನಡೆಯಲ್ಲ, ಬದ್ಲಿಗೆ ಪ್ರೀತಿ ಮತ್ತೆ ವಾತ್ಸಲ್ಯದಿಂದ ನಡೆಯುತ್ತೆ. ಈಗ ನಿನಗೆ ಮತ್ತೆ ಅದೇ ಜೀವನ ಬೇಕನ್ಸುತ್ತಾ? ಹಾ, ನಾನು ತಯಾರಾಗಿದ್ದೀನಿ. ನನಗೆ ಅದೇ ಹಳೆ ಜೀವನ ಬೇಕು. ಆಗ ಬಾಗಿಲು ತಾನಾಗೆ ತೆರೆಕೊಳ್ಳುತ್ತೆ. ಹೊರಗಡೆ ಅದೇ ಹಳ್ಳಿಯ ಜನ ನಿಂತಿರ್ತಾರೆ. ಮೊದಲನೇ ಸಲ ಹೆಲಿಕಾಪ್ಟರ್ ಬಂದ ದಿನ ನಿಂತ ಹಾಗೆ ನಿಂತಿದ್ದಾರೆ. ಗೋಪಾಲ್ ಹೆಲಿಕಾಪ್ಟರ್ ಇಂದ ಹೊರಗಡೆ ಬರ್ತಾನೆ. ಮತ್ತೆ ಜನರೆಲ್ಲ ಅವನ ಹತ್ರ ಬರ್ತಾರೆ. ಒಳಗೆ ಏನಾಯ್ತು? ಹಾ ಅಣ್ಣ, ಏನಾಯ್ತು? ನೀವು ನಮ್ಮ ಊರಿನವ್ರಿಗೋಸ್ಕರ ಹಣ ಕೇಳಿದ್ರಾ? ನಾವು ಯಾವುದೇ ವಸ್ತು ಬಗ್ಗೆ ಆಸೆ ಪಡಬಾರ್ದು. ನಮ್ಮ ಹತ್ರ ಏನಿದೆಯೋ, ಎಷ್ಟಿದೆಯೋ ಅದರಲ್ಲೇ ನಾವು ಖುಷಿ ಪಡ್ಬೇಕು. ಮತ್ತೆ ಉದ್ಧಾರ ಆಗ್ಬೇಕು ಅಂದ್ರೆ ನಾವು ಕಷ್ಟ ಪಡ್ಬೇಕಾಗತ್ತೆ. ಇಷ್ಟಾದ ನಂತರ ಹೆಲಿಕಾಪ್ಟರ್ ತಾನಾಗೆ ಮಾಯ ಆಗೋಗುತ್ತೆ. ಜನರೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಆದ್ರೆ ಗೋಪಾಲ್ ಶಾಂತವಾಗಿರ್ತಾನೆ. ಅವನ ಮುಖದ ಮೇಲೆ ಮಂದಹಾಸ ಇರುತ್ತೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತೆ.